ಭಾರತ ಯುದ್ಧ ನಡೆಯುವಂತ ಸಂದರ್ಭದಲ್ಲಿ ಎಕ್ಸ್ಪೆಕ್ಟೆಡ್ ಯುದ್ಧದಲ್ಲಿ ಯಾವುದೇ ತಯಾರಿ ಮಾಡ್ಕೊಳ್ದಲೆ ಎಡವಟ್ ಮಾಡ್ಕೊಂಡಂತ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಗ್ಯಾಸ್ ಟ್ರಬಲ್ ಯಾವ ರೀತಿಯ ಎದುರಾಗಿದೆ ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇನ್ನು 15ನೇ ದಿನದ ಯುದ್ಧ ನಡೀತಾ ಇರುವಂಥದ್ದು. ಈ 15ನೇ ದಿನದ ಯುದ್ಧದಲ್ಲಿ ಇರಾನ್ ಮೇಲೆ ಅಮೆರಿಕ ಭೀಕರ ದಾಳಿಯನ್ನ ಮುಂದುವರಿಸಿದೆ. ಇರಾನ್ ಆಲ್ಮೋಸ್ಟ್ ಸರ್ವನಾಶದತ್ತ ಅಂತ ಅಮೆರಿಕದ ಅಧ್ಯಕ್ಷ ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದನ್ನ ಕೂಡ ನೋಡ್ತಾ ಇದ್ದೀವಿ. ಇನ್ನ ಇರಾನ್ನ ಕಾರ್ಗ್ ದ್ವೀಪದ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಈ ಕಾರ್ಗ್ ದ್ವೀಪ ಇದೆಯಲ್ಲ, ಇರಾನ್ನ 95% ಅಷ್ಟು ಕ್ರೂಡ್ ಆಯಿಲ್ ಸಪ್ಲೈ ಆಗೋದು ಅಲ್ಲಿಂದನೇ. ಅದು ಆರ್ಥಿಕತೆಯ ಜೀವನಾಡಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇರಾನ್ನ ಆರ್ಥಿಕತೆಯ ಜೀವನಾಡಿ ಈ ಕಾರ್ಗ್ ದ್ವೀಪ. ಇರಾನ್ನ ಸೇನಾ ನೆಲೆಗಳ ಮೇಲೂ ಕೂಡ ದಾಳಿಯನ್ನ ಮುಂದುವರಿಸಿದೆ. ಮೇಯ್ನ್ ಆಗಿ ಆದಾಯದ ಮೂಲ ಕಾರ್ಗ್ ದ್ವೀಪ ಅನ್ನುವಂಥದ್ದು. ಇಂಪೋರ್ಟು ಎಕ್ಸ್ಪೋರ್ಟು ಎಲ್ಲದೂ ಕೂಡ ಕ್ರೂಡ್ ಆಯಿಲ್ ಅಲ್ಲಿಂದನೇ ಆಗೋದು ಇರಾನ್ದು. ಅಲ್ಲೇ ದಾಳಿಯನ್ನ ಮಾಡ್ತಾ ಇದ್ದಾರೆ ಅಮೆರಿಕ ಇಸ್ರೇಲ್ನವರು. B2 ಬಾಂಬರ್ ಪ್ರಯೋಗ ಅಂತ ಹೇಳಿದ್ದಾರೆ ಟ್ರಂಪ್. ಅಮೆರಿಕ ದಾಳಿಗೆ ಇರಾನ್ ಕೂಡ ಕೌಂಟರ್ ಅನ್ನ ಕೊಡ್ತಾ ಇದೆ. ಇರಾನ್ ಸೈಲೆಂಟ್ ಆಗಿಲ್ಲ, ಅವ್ರು ಏನೇ ಅಟ್ಯಾಕ್ ಮಾಡಲಿ ನಾವಂತೂ ಸೈಲೆಂಟ್ ಆಗಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಕಂಪ್ಲೀಟ್ ಆಗಿ ಏರ್ ಸುಪ್ರಿಮೆಸಿ ಇರುವಂಥದ್ದು ಅಮೆರಿಕದ. ಯಾಕೆಂದ್ರೆ ಇವರು ಕಂಪ್ಲೀಟ್ ಆ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾವ ವಿಮಾನನಾದ್ರೂ ಬರ್ಬೋದು, ಹೆಂಗ್ ಬೇಕಾದ್ರೂ ಹೊಡೆದಾಕ್ಬೋದು ಇರಾನ್ನ. ಏರ್ ಸುಪ್ರಿಮೆಸಿ ಇರುವಂಥದ್ದು ಇಸ್ರೇಲ್ ಮತ್ತು ಅಮೆರಿಕಾಗೆ. ಇರಾನ್ನ ಏರ್ ಡಿಫೆನ್ಸ್ ಹೊಡೆದಾಕಿರುವಂಥ ಹಿನ್ನೆಲೆಯಲ್ಲಿ, ಸರ್ವನಾಶ ಆಗಿರುವಂಥ ಹಿನ್ನೆಲೆಯಲ್ಲಿ ಇಸ್ರೇಲ್ ಮೇಲೆ ನಿರಂತರವಾಗಿ ಕ್ಷಿಪಣಿ ದಾಳಿಯನ್ನ ಕೂಡ ಇರಾನ್ ಕಂಟಿನ್ಯೂ ಮಾಡಿದೆ. ಟೆಲ್ ಅವೀವ್ ಮೇಲೆ ಬೃಹತ್ ಮಿಸೈಲ್ ಅಟ್ಯಾಕ್ ಅನ್ನ ಮಾಡಿದೆ. ಮತ್ತೊಂದು ಕಡೆ ಹೆಜ್ಬುಲ್ಲಾಗಳಿಂದಲೂ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇದೆ. ಹೆಜ್ಬುಲ್ಲಾ, ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಲಾಗ್ತಾ ಇರುವಂಥದ್ದು. ಅಟ್ ಎ ಟೈಮ್ 2 ದೇಶಗಳ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇರೋದು. ಒಂದು ಇರಾನ್ ಮತ್ತು ಒಂದು ಕಡೆ ಲೆಬನಾನ್ನಲ್ಲಿರುವಂಥ ಹೆಜ್ಬುಲ್ಲಾ ಉಗ್ರ ಸಂಘಟನೆ ಮೇಲೆ ಪ್ರಮುಖ ಕಟ್ಟಡಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗ್ತದೆ. ದೇಶದ ಕಚ್ಚಾ ತೈಲದ 90%ಗಿಂತ ಹೆಚ್ಚಿನ ಪ್ರಮಾಣವನ್ನ ಕಾರ್ಗ್ ದ್ವೀಪದಿಂದನೇ ರಫ್ತು ಮಾಡಲಾಗ್ತಾ ಇತ್ತಲ್ಲ, ಆ ಒಂದು ಕಾರ್ಗ್ ದ್ವೀಪದ ಮೇಲೂ ಕೂಡ ಅಟ್ಯಾಕ್ ಮಾಡಲಾಗಿದೆ. ಇದು ದೊಡ್ಡ ಹೊಡೆತ. ಇದು ಇರಾನ್ಗೆ ತನ್ನ ಆರ್ಥಿಕತೆಯನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಪ್ರಯತ್ನ ಇದು ಅಮೆರಿಕದಿಂದ ಇರಾನ್ನ ಆರ್ಥಿಕತೆಯನ್ನ. ಈ ಒಂದು ಯುದ್ಧದ ಎಫೆಕ್ಟ್ ರಾಜ್ಯದಲ್ಲಿ ಯಾವ ರೀತಿಯಾಗಿ ತಲೆದೂರಿದೆ, ತಲೆನೋವಾಗಿದೆ. ಮತ್ತೊಂದು ಕಡೆ ಹೋಟೆಲ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನ ತಂದಿಡ್ತಾ ಇದೆ, ಬಂದ್ ಆಗ್ತಾ ಇದಾವೆ ಅನ್ನುವಂಥ ತೋರಿಸ್ತಾನೆ ಇದ್ವಿ. ಇವತ್ತು ಕೂಡ ನೋಡಿದಾದ್ರೆ ಆ ಸಮಸ್ಯೆಯಲ್ಲಿ ಏನು ವ್ಯತ್ಯಾಸ ಇಲ್ಲ, ಅದಿನ್ನಷ್ಟು ಭೀಕರ ಪರಿಸ್ಥಿತಿನೇ ತಂದಿಡ್ತಾ ಇದೆ. ಉದ್ಯಮಕ್ಕೆ ಗ್ಯಾಸ್ ಗ್ರಹಣ ಹಿಡಿದಿರುವಂಥದ್ದು. ಕೊರೋನಾದಲ್ಲಿ ಇದ್ದಂಥ ಪರಿಸ್ಥಿತಿನೇ ಈಗ ಮತ್ತೆ ನಿರ್ಮಾಣ ಆಗಿದೆ. ಹೋಟೆಲ್ಗಳಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಸ್ಥಗಿತ. ರಾಜ್ಯದಾದ್ಯಂತ ಬಂದ್ ಆಗ್ತಾ ಇದ್ದಾವೆ ಹೋಟೆಲ್ಗಳು. ಕೆಲವೆಡೆ ಮೆನು ಕಡಿತ, ಸೌದೆ ಬಳಸಿ ಅಡುಗೆ ತಯಾರಿ ಮಾಡಲಾಗ್ತಾ ಇದೆ. ಆಪ್ಷನ್ಸ್ ಇರುವಂಥವ್ರು ರೆಸಾರ್ಟ್, PG, ವೃದ್ಧಾಶ್ರಮಗಳಿಗೂ ಕೂಡ ಗ್ಯಾಸ್ ಹೊಡೆತ ಬಿದ್ದಿರುವಂಥದ್ದು. ಎಲ್ಲ ಕಡೆನೂ ಕೂಡ ಗ್ಯಾಸ್ ಅವಲಂಬನೆ ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಕೂಡ ಹೊಡೆತ ಬಿದ್ದಿದೆ. ನಾವು ನಿನ್ನೆಲ್ಲ ಹೇಳ್ತಾ ಇದ್ವಿ, ಇಲ್ಲಿ ಮೇನ್ಲಿ 13% ಅಷ್ಟು ಕಮರ್ಷಿಯಲ್ ಗ್ಯಾಸ್ ಅನ್ನ ಯೂಸ್ ಮಾಡಲಾಗುತ್ತೆ. 87% ಅಷ್ಟು ಡೊಮ್ಯಾಸ್ಟಿಕ್ ಆಗಿ ಯೂಸ್ ಮಾಡ್ತೀವಿ, ಅಂದ್ರೆ ಗೃಹ ಬಳಕೆಗೆ ಸಿಲಿಂಡರ್ ಯೂಸ್ ಮಾಡ್ತೀವಿ. ಇನ್ನು 13%ಗೆ ಈ ರೀತಿಯ ಹೊಡೆತ ಬೀಳ್ತಾ ಇದ್ರೆ, ಅಕಸ್ಮಾತ್ 87% ಇರುವಂಥ ಗೃಹ ಬಳಕೆಯ ಸಿಲಿಂಡರ್ ಮೇಲಾದರೂ ಹೊಡೆತ ಬಿದ್ದರೆ ಹೇಗಿರೋಣ ಪರಿಸ್ಥಿತಿ ಅಂತ. ಇದೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ ಭಾರತ ರೆಡಿ ಆಗಿರಲಿಲ್ಲ ಅಂತ. ಚೀನಾದಲ್ಲೆಲ್ಲ ಸ್ಟಾಕ್ ಮಾಡ್ಕೊಂಡಿದ್ರು, ಹತ್ತತ್ರ 1 ವರ್ಷಕ್ಕಾಗೋಷ್ಟು ಸ್ಟಾಕ್ ಮಾಡ್ಕೊಂಡಿದ್ರಂತೆ ಚೀನಾದವರು. ಆದರೆ ನಮ್ಮ ಭಾರತ ರೆಡಿ ಆಗಿರಲಿಲ್ಲ. ಈ ರೀತಿಯ ಯುದ್ಧ ನಡೆಯುತ್ತೆ ಅನ್ನುವಂಥ, ಯಾಕೆಂದ್ರೆ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಇರುತ್ತೆ, ಏನಾಗುತ್ತೆ ಏನಾಗಬಹುದು ಅನ್ನುವಂಥದ್ದು ಗೊತ್ತಿರುತ್ತೆ. ಅಮೆರಿಕ ಯಾವ ರೀತಿಯ ಕತ್ತಿ ಮಸಿತನೇ ಇತ್ತು ಇರಾನ್ ಮೇಲೆ ಎಲ್ರಿಗೂ ಗೊತ್ತಿರುವಂಥ ವಿಚಾರಣೆ. ನೋ ಸ್ಟಾಕ್, ಆ ರೀತಿಯಾದಂಥ ಪರಿಸ್ಥಿತಿಯನ್ನು ಮಾಡ್ಕೊಂಡಿದ್ದಂಥ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಇವತ್ತು ಗ್ಯಾಸ್ ಟ್ರಬಲ್ ಎದುರಾಗಿ ಎಲ್ಲ ಕಡೆನೂ ಕೂಡ ಹೋಟೆಲ್ ಬಂದಾಗಿ ಆರ್ಥಿಕತೆಗಂತೂ ದೊಡ್ಡ ಹೊಡೆತ ಕೊಡ್ತಾ ಇದೆ ಇದು. ಮೊನ್ನೆ ಎಕ್ಸ್ಪರ್ಟ್ ಹೇಳ್ತಾ ಇದ್ರಲ್ಲ, $1 ಜಾಸ್ತಿ ಆದರೂ ಕೂಡ 18,000 ಕೋಟಿಯಷ್ಟು ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ ಅಂತ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಯಾರ್ಯಾರು ನಮ್ಮ ಪ್ರತಿನಿಧಿಗಳು ಇದ್ದಾರೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿದ್ದಾರೆ ಮಂಗಳೂರಿಂದ, ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ.
ಇವರೆಲ್ಲರಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಬ್ರೇಕಿಂಗ್ ನ್ಯೂಸ್ಗಳಿದ್ದಾವೆ, ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳ ಅಭಾವ, ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಹೋಗುತ್ತಲ್ಲ ಅದರ ಅಭಾವ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ. 5 ದಿನದಿಂದಲೂ ಕೂಡ 3 ದಿನಗಳಿಂದ ಈಗ ಆಲ್ರೆಡಿ ಸಾಕಷ್ಟು ಹೋಟೆಲ್ಗಳು ಬಂದ್ ಆಗ್ತಾ ಇದ್ದಾವೆ. ಬೆಳಗ್ಗೆ ಪೂರಿ ದೋಸೆಗೆ ಮಧ್ಯಾಹ್ನದ ಊಟಕ್ಕೂ ಕೂಡ ಕತ್ರಿ ಬೀಳ್ತಾ ಇರುವಂಥದ್ದು. ತುಂಬ ಕನ್ಸಂಪ್ಷನ್ ಆಗುವಂಥ ಅಂದರೆ ಫುಡ್ಗಳಿಗೆ ಕತ್ರಿ ಹಾಕಲಾಗ್ತಾ ಇದೆ. ಕೇವಲ ಇಡ್ಲಿ, ಚೌಚೌಬಾತ್, ಕಾಫಿ, ಟೀ ತಯಾರು ಮಾಡಲಾಗ್ತದೆ ಕೆಲವೊಂದು ಹೋಟೆಲ್ಗಳಲ್ಲಿ. ಬಹುತೇಕ ಹೋಟೆಲ್ಗಳು ಇಂದು ಬಂದ್ ಆಗುವಂಥ ಸಾಧ್ಯತೆ ಇದೆ. ಯಾರ್ಯಾರೆಲ್ಲ ಇನ್ನೊಂದು 3-4 ದಿನಕ್ಕೆ ಸರ್ವೈವ್ ಆಗ್ಬೋದು ಅವ್ರು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಥವ್ರು ಬರೀ ರೈಸ್ ಐಟಮ್ಸ್ಗಳಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದೇ ಸಲ ಮಾಡುವಂಥದ್ದಲ್ಲ, ಅದಕ್ಕೆ ಇನ್ನು ದೋಸೆ ಐಟಮು, ಇಡ್ಲಿ ಐಟಮು, ರೊಟ್ಟಿ ಐಟಮ್ಗಳು ಇದೆಲ್ಲದಕ್ಕೂ ಕೂಡ ಗೇಟ್ ಪಾಸ್ ಕೊಡಲಾಗಿದೆ ಹೋಟೆಲ್ಗಳಲ್ಲಿ. ಬಿಕಾಸ್ ಅದಕ್ಕೆ ತುಂಬ ಗ್ಯಾಸ್ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಯಾವಾಗಲೂ ಉರಿತಾನೆ ಇರಬೇಕು ಗ್ಯಾಸು. ಎಲ್ಲರೂ ಬಿಸಿ ಬಿಸಿದೇ ಕೇಳ್ತಾರೆ. ದೋಸೆ ಏನು ತಣ್ಣಗಾಗಿರೋದನ್ನ ಕೊಡ್ಲಿಕ್ಕಾಗೋದಿಲ್ಲ. ಇಡ್ಲಿನೂ ಕೂಡ ಅಷ್ಟೇ, ಚಪಾತಿನೂ ಕೂಡ ಅಷ್ಟೇ, ರೊಟ್ಟಿಗಳು ಕೂಡ ಅಷ್ಟೇ. ಸೊ ಹೀಗಾಗಿ ಒಂದೇ ಸಲ ಯಾವುದನ್ನ ಕುಕ್ ಮಾಡ್ಬೋದು ಬೇಗ, ಅದನ್ನ ಮಾಡಿಡ್ಲಾಗ್ತಾ ಇದೆ. ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ, ಬೇರೆ ಏನೂ ಗೊತ್ತಿಲ್ಲ ನಮಗೆ. ಇವತ್ತು ಮಧ್ಯಾಹ್ನ ತಪ್ಪರ ನಾಳೆ ಬೆಳಗ್ಗೆವರೆಗೆ ಇರೋದನ್ನು ಖಾಲಿ ಮಾಡ್ತೀವಿ ಅಷ್ಟೇ. ಬ್ಲ್ಯಾಕ್ ಕೇಕ್ ಅದು ಯಾವುದು ನಮ್ಗೆ ಆಲೋಚನೆ ಇಲ್ಲ. ಇರೋ ಇಂಪಾರ್ಟೆಂಟ್ ಐಟಮ್ಸ್ ಎಲ್ಲ ಕೆಲವು ಕ್ಲೋಸ್ ಮಾಡಿದೀವಿ. ಊಟ ಕ್ಲೋಸ್ ಮಾಡಿದೀವಿ, ಇಡ್ಲಿ ಪೂರಿ ಕ್ಲೋಸ್ ಮಾಡಿದೀವಿ. ಒಂದು ಕಾಫಿ ಟೀ, ಒಂದು ಸಣ್ಣ ಪುಟ್ಟ ಐಟಮ್ಸ್ ರೈಸ್ ಬಾತ್ ಮಾಡಿಬಿಟ್ಟು ಮಾಡ್ತಾ ಇದೀವಿ ಅಷ್ಟೇ. ದಿವಸ ಬಿಟ್ಟು ದಿವಸ 8 ಇಳಿಸ್ತಾ ಇದ್ವಿ. ಅದೊಂದು 8 ಇತ್ತು, ಇಲ್ಲಿವರೆಗೆ ಮಾಡಿದೀವಿ. 4 ದಿವಸದಿಂದ ಮಾಡಿದೀವಿ. ಇವತ್ತು ಮಧ್ಯಾಹ್ನ ಕ್ಲೋಸ್ ಆಗ್ಬೋದು. ಏನಿಲ್ಲ, ಸಿಲಿಂಡರ್ ಯಾವುದು ಇಲ್ಲ ನಮ್ಮಲ್ಲಿ ಸದ್ಯಕ್ಕೆ. ಈಗ ರೈಸ್ ಬಾತ್, ಖಾರ ಬಾತ್, ಕೇಸರಿ ಬಾತ್ ಕೊಡ್ತಾ ಇದೀವಿ. ಊಟ ಇಲ್ಲ, ಪೂರಿ ಇಲ್ಲ, ದೋಸೆ ಇಲ್ಲ, ಯಾವುದೂ ಇಲ್ಲ. ಯಾಕೆಂದ್ರೆ ಮಾಡಕ್ ಆಗೋದಿಲ್ಲ, ದಯವಿಟ್ಟು ಇಲ್ಲ ಸರ್. ಅದ್ರ ಅವಶ್ಯಕತೆ ನಮ್ಗೆ ಇಲ್ಲ. ಯಾಕೆಂದ್ರೆ 4-5 ಸಾವಿರ ಕೊಟ್ಕೊಂಡು ತಂದ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡಕ್ ಆಗೋದಿಲ್ಲ. ನಾವು ಹುಡುಗರು ಕೂಡ ಎಲ್ಲ ಕೆಲವರು ಊರಿಗೆ ಕಳಿಸ್ತೀವಿ, ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ. ಇವತ್ತು ಮಧ್ಯಾಹ್ನ ತಪ್ಪ ನಾಳೆಗೆ ಇರೋದು ಖಾಲಿ ಮಾಡ್ತೀವಿ ಅಷ್ಟೇ. ಬ್ಲಾಕಲ್ಲಿ ಹೋಗ್ಬೇಕು, ತರಬೇಕು, ಎಲ್ಲ ವಿಚಾರಿಸಬೇಕು ಆಲೋಚನೆ ನಮ್ಮ ಮುಂದೆ ಇಲ್ಲ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಹಾಹಾಕಾರ ಎದುರಾಗಿದೆ. ಹೋಟೆಲ್ಗಳಿಗೆ, ಹಟ್ಟಿ ಕಾಫಿ ಶಾಪ್ಗಳಿಗೆ ತಟ್ಟಿಲ್ಲ ಗ್ಯಾಸ್ ಅಭಾವದ ಬಿಸಿ. ನಗರದ 70 ಔಟ್ಲೆಟ್ಗಳಲ್ಲೂ ಕೂಡ ಯಾವುದೇ ಗ್ಯಾಸ್ ಸಮಸ್ಯೆ ಇಲ್ಲ. ಅವ್ರ ಡಿಪೆಂಡೆನ್ಸಿ ಇಲ್ಲ ಗ್ಯಾಸ್ದು. ಯಾಕೆಂದ್ರೆ ಹಟ್ಟಿ ಕಾಫಿ ಶಾಪ್ 100% ಗ್ಯಾಸ್ ಮುಕ್ತ. ಗ್ಯಾಸ್ ಬಳಸದೆ ಆಹಾರವನ್ನ ತಯಾರಿಸ್ತಾ ಇರುವಂಥದ್ದು ಹಟ್ಟಿ ಶಾಪ್ನವರು. ಹಟ್ಟಿ ಕಾಫಿ ಶಾಪ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಗ್ಯಾಸ್ ಅಭಾವದ ಸುಳಿಗೆ ಸಿಲುಕದೆ ಎಂದಿನಂತೆ ಹಟ್ಟಿ ಕಾಫಿ ಕಾರ್ಯಾಚರಣೆ ಅಂದರೆ ರನ್ ಆಗ್ತಾ ಇದೆ. ಆ ಹೋಟೆಲ್ಗೆ ಸಮಸ್ಯೆನೇ ಇಲ್ಲ. ಹಟ್ಟಿ ಕಾಫಿ ಅವರಿಗೆ ಎಲೆಕ್ಟ್ರಿಕ್ ಸ್ಟವ್ಗಳ ಮೇಲೆ ಡಿಪೆಂಡೆನ್ಸಿ ಇದೆ. ಆ ಕಾರಣಕ್ಕೋಸ್ಕರ ಇಂಡಕ್ಷನ್ ಅಂತ ಏನು ಹೇಳ್ತೀವಿ, ಹಾಟ್ ಪ್ಲೇಟ್ಸ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಏನು ಗ್ಯಾಸಲ್ಲಿ ಕ್ವಾಲಿಟಿ ಬರುತ್ತೋ ಅದೇ ಕ್ವಾಲಿಟಿ ಇಂಡಕ್ಷನಲ್ಲಿ ಸಹ ಬರ್ತಾ ಇದೆ, ಎಲೆಕ್ಟ್ರಿಸಿಟಿಲೂ ಸಹ ಬರ್ತಾ ಇದೆ. ಸೊ ನಾವು ಗ್ಯಾಸ್ ಸಿಲಿಂಡರ್ ಬದಲಾಯಿಸಬೇಕು. ಮತ್ತೊಂದು ಮೀಟರ್ ಗ್ಯಾಸ್ಗಳಿಗೆ ಕಮರ್ಷಿಯಲ್ ಇಲ್ಲ, ಬರೀ ಡೊಮೆಸ್ಟಿಕಲ್ಲಿ ಇರೋದ್ರಿಂದ ನಾವೇನು ಮಾಡಿದ್ವು, ನಾವು ಯೋಚನೆ ಮಾಡಿದ್ದು ಎಲೆಕ್ಟ್ರಿಸಿಟಿ ಈಸ್ ಸೇಫ್ ಅಂತ ನಾವು ಯೋಚನೆ ಮಾಡಿ ಎಲೆಕ್ಟ್ರಿಸಿಟಿಲೇ ಯೂಸ್ ಮಾಡಿದ್ವಿ. ನಮಗೆ ಇವತ್ತು ಏನಿಸ್ತಾ ಇದೆ ಅಂದರೆ ಬಹುಶಃ ನಾವು ಆ ದಿನಗಳೆಲ್ಲ ಮಾಡಿದ ಡಿಸಿಷನ್ ಇವತ್ತು ನಮಗೆ ಸಹಾಯ ಆಗ್ತಿದೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹೊಸ ಟವರ್ಸ್ ಅಂತ ಮಾಡ್ತೀವಿ, ಆ ದೋಸೆ ಸಹ ನಾವು ಎಲೆಕ್ಟ್ರಿಕ್ ಇಂಡಕ್ಷನಲ್ಲೇ ಮಾಡ್ತಾ ಇದ್ದೀವಿ. ಹಾಗಾಗಿ ಗ್ಯಾಸ್ ಝೀರೋ ಗ್ಯಾಸ್ ಇಂಡಕ್ಷನ್ ಅಂತ ಏನು ಹೇಳ್ತೀವಿ, ಹಾಟ್ ಪ್ಲೇಟ್ಸ್ ಅಂತ ಏನು ಹೇಳ್ತೀವಿ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲೇ ಇದ್ದಾರೆ. ಮಾದೇಶ, ಬೆಂಗಳೂರಿನಲ್ಲಿ ಇನ್ನೂ ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು ಸಿಗದಿರುವಂಥ ಹಿನ್ನೆಲೆಯಲ್ಲಿ ಎಷ್ಟೋ ಹೋಟೆಲ್ಗಳು ಕಂಟಿನ್ಯೂಸ್ ಆಗಿ ಬಂದ್ ಆಗ್ತಾನೆ ಹೋಗ್ತಾ ಇದೆ. ಇವತ್ತು ಹೇಗಿದೆ ಪರಿಸ್ಥಿತಿ ಅಂತ? ಪೃಥ್ವಿ, ಕಳೆದ 1 ವಾರದಿಂದಲೂ ಕೂಡ ಈ ರೀತಿಯಾದಂಥ ಸಮಸ್ಯೆಯನ್ನು ದೊಡ್ಡ ದೊಡ್ಡ ಹೋಟೆಲ್ಗಳು ಮತ್ತು ಮಿಡಲ್ ಹೋಟೆಲ್ಗಳು ಈ ರೀತಿಯಾದಂಥ ಒಂದು ಸಮಸ್ಯೆಯನ್ನು ಎದುರಿಸ್ತಿದ್ದಾವೆ. ಅದರಲ್ಲೂ ಕೂಡ ನೀವು ಆವಾಗಲೇ ಹೇಳ್ತಿದ್ರಿ, ಒಂದಷ್ಟು ರೈಸ್ ಐಟಮ್ಗಳು ಮತ್ತು ಒಂದಷ್ಟು ಆಲ್ರೆಡಿ ಅಂದರೆ ಜಾಸ್ತಿ ಹೊತ್ತು ಗ್ಯಾಸನ್ನು ಬಳಸದೇ ಇರುವಂಥ ವಸ್ತುಗಳನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಆದರೆ ದೋಸೆ ಮತ್ತು ಬೇರೆ ಬೇರೆ ರೀತಿಯಾದಂಥ ವಡೆ ಆಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ಆಹಾರವನ್ನು ಪೂರೈಕೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತೇಳಿ ಹೋಟೆಲ್ನವರು ಒಂದಷ್ಟು ತಮ್ಮ ಸಮಸ್ಯೆಯನ್ನು ಹೇಳ್ಕೊತಿದ್ದಾರೆ. ಸದ್ಯಕ್ಕೆ ನಾನು ವಸಂತ ನಗರ ಬಳಿ ಇರುವಂತಹ ದಿ ಫುಡ್ ಕಾರ್ನರ್ ಬಳಿ ಇದ್ದೀನಿ. ನೋಡ್ಬೋದು ನೀವು
ಇಲ್ಲಿ ಜನ ಬಂದು ಹೋಗ್ತಾರೆ, ಆದರೆ ಅವರೆಲ್ಲ ಕಳಿಸುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಕಂಪ್ಲೀಟಾಗಿ ಖಾಲಿ ಕಾಣಿಸ್ತಿದೆ ಹೋಟೆಲ್. ಯಾಕೆಂದರೆ ಸಮಸ್ಯೆ ಆಗಿದೆ. ಬಂದವರಿಗೆ ಅವ್ರು ಕೇಳುವಂಥ ಐಟಮ್ಗಳು ನಮ್ಮಲ್ಲಿ ಇಲ್ಲ ಅಂತೇಳಿ ಅವರು ಹೇಳುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಆದರೂ ಕೂಡ ಕಷ್ಟಪಟ್ಟು ಈಗ ದೋಸೆ ಮಾಡೋದಕ್ಕೂ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಆದರೆ ಇರುವಂಥ ಸ್ಟಾಕ್ ಮುಗಿದ ಮೇಲೆ ಏನು ಮಾಡುವಂಥ ಪರಿಸ್ಥಿತಿ ಕೂಡ ಅವರಿಗೆ ನಿರ್ಮಾಣ ಆಗಿದೆ. ಯಾಕಂದರೆ ಈ ಒಂದು ವಸಂತ ನಗರ, ಈ ಒಂದು ದಿ ಫುಡ್ ಕಾರ್ನರ್ ಹೋಟೆಲ್ ಏನಿದೆಯಲ್ಲ, ಇದು ಇಲ್ಲಿ ಅಕ್ಕಪಕ್ಕ ಕಾಲೇಜ್ಗಳಿದ್ದಾವೆ, ಸರ್ಕಾರಿ ಕಚೇರಿಗಳಿದ್ದಾವೆ, ಖಾಸಗಿ ಕಚೇರಿಗಳಿದ್ದಾವೆ, ಮತ್ತು ಸಾಕಷ್ಟು ಜನ ಓಡಾಡುವಂಥ ಒಂದು ಜಾಗ ಇದು. ಇಲ್ಲಿ ಸಾಕಷ್ಟು ಜನ ಬಿಸ್ನೆಸ್ ಆಗುತ್ತೆ. ಪ್ರತಿದಿನವೂ ಕೂಡ ತುಂಬ ಬಿಸ್ನೆಸ್ ಆಗ್ತಿತ್ತು. ಜನಗಳು ಕೇಳಿದಂಥ ಐಟಮ್ಗಳನ್ನು, ಮೆನುವನ್ನು ಇವ್ರು ಮಾಡಿಕೊಡ್ತಿದ್ರು. ಆದರೆ ಈಗ ಕಮರ್ಷಿಯಲ್ ಗ್ಯಾಸ್ನ ಸಮಸ್ಯೆ ಆಗಿರೋದ್ರಿಂದ ಬರುವಂತಹ ಕಸ್ಟಮರ್ಗಳಿಗೆ ಅವ್ರು ಕೇಳುವಂಥ ಐಟಮ್ಗಳನ್ನು ಸರಿಯಾಗಿ ಪೂರೈಕೆ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಗ್ಯಾಸ್ ಒಂದು ಸಮಸ್ಯೆ ಇರೋದ್ರಿಂದ ಆಗ್ತಿಲ್ಲ ಪೂರೈಕೆ ಮಾಡೋದಕ್ಕೆ. ಸದ್ಯಕ್ಕೆ ಹೋಟೆಲ್ನವ್ರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಸಾಕಷ್ಟು ಸಮಸ್ಯೆ ಅಂತೂ ಆಗ್ತಿದೆ. ಯಾವ ರೀತಿ ಎಫೆಕ್ಟ್ ಆಗ್ತಿದೆ ನಿಮ್ಮ ಬಿಸ್ನೆಸ್ಗೆ ಅಂತ? ಫುಲ್ ಇಫೆಕ್ಟ್ ಆಗ್ತಾ ಇದೆ ಈಗ ಸರ್. ಕಸ್ಟಮರ್ ಬರ್ತಾರೆ, ಕೇಳ್ತಾರೆ, ಅಷ್ಟೇ ಐಟಮ್ ರೆಡಿ ಇಲ್ಲ ಅಂತ ಕೊಡ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತಲ್ಲ. ಈಗ ದೋಸೆ ಎಲ್ಲ ಮಾಡಬೇಕಂದ್ರೆ ಯಾವಾಗಲೂ ಗ್ಯಾಸ್ ಆನ್ ಇರಬೇಕಾಗುತ್ತೆ. ಆನ್ ಆಗುತ್ತೆ ಸರ್, ಅದಕ್ಕೆ ಇಡ್ಲಿ ಮಾಡ್ತಾ ಇಲ್ಲ, ಈಗ ಮಾತ್ರ ದೋಸೆ ಮಾಡ್ತಾ ಇದ್ದೇನೆ. ಕಸ್ಟಮರ್ ಕೇಳ್ತಾರೆ, ಇಡ್ಲಿ ದೋಸೆ ಎಲ್ಲ ಕೊಡ್ತಾರೆ, ರೆಡಿ ಇಲ್ಲ ಅದು ಹಿಂಗೆ ಕೊಡಬೇಕು. ಈಗ ಬಿಸ್ನೆಸ್ ಎಷ್ಟು ಡೌನ್ ಆಗಿದೆ ಅಂತ? ಫುಲ್ ಡೌನ್ ಆಗಿದೆ ಸರ್. ಈಗ ಇದು ಒಂದು ಮೇನ್ ಏರಿಯಾ, ಅಂದರೆ ಜನ ಜಾಸ್ತಿ ಓಡಾಡ್ತಾರೆ, ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜ್ ಇದೆ, ಆಫೀಸ್ ಇದೆ, ಅಲ್ಲಿ ಎಲ್ಲ ಬರ್ತಾರೆ ಲಂಚ್ ಟೈಮ್ ಮತ್ತು ಬೆಳಗ್ಗೆ. ಓಕೆ, ಈಗ ನಿಮಗೆ ಕಮರ್ಷಿಯಲ್ ಗ್ಯಾಸ್ ಕಂಪ್ಲೀಟ್ಲಿ ಸಪ್ಲೈ ಇದೆಯಾ ಅಥವಾ ಹೇಗೆ? ಇಲ್ಲ ಸ್ವಲ್ಪ ಮತ್ತೆ ಒಂದು ಬರ್ತಾರೆ. ಇದಿಷ್ಟು ಹೋಟೆಲ್ನವರ ಮಾತು. ಅಂದರೆ ಕಂಪ್ಲೀಟಾಗಿ ಫುಡ್ಡನ್ನು ನಾವು ಪೂರೈಕೆ ಮಾಡೋಕ್ಕಾಗ್ತಿಲ್ಲ. ಕಸ್ಟಮರ್ಗಳು ಬಂದು ಕೇಳ್ತಾರೆ, ಅವರನ್ನು ವಾಪಸ್ ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಹಲವು ಹೋಟೆಲ್ಗಳಲ್ಲಿ ಇದೇ ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸುವಂಥ ಕೆಲಸವನ್ನು ಹೋಟೆಲ್ನವರು ಮಾಡ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ನಿಂದ ಸಾಕಷ್ಟು ಸಮಸ್ಯೆ ಆಗ್ತಿದೆ, ಬಿಸ್ನೆಸ್ ಕಂಪ್ಲೀಟ್ಲಿ ಡೌನ್ ಆಗಿದೆ ಅಂತೇಳಿ ತಮ್ಮ ಸಮಸ್ಯೆಯನ್ನು ಹೇಳ್ಕೊತಿದ್ದಾರೆ. ಪೃಥ್ವಿ, ಓಕೆ, ಸಮಸ್ಯೆ ಮಾತ್ರ ಬಗೆಹರಿತಾ ಇಲ್ಲ. ನಾ ಮಂಗಳೂರಿಗೆ ಹೋಗೋಣ. ವಾಣಿಜ್ಯ ಸಿಲಿಂಡರ್ ಪೂರೈಕೆಯಲ್ಲಿ ಅಭಾವದ ಹಿನ್ನೆಲೆಯಲ್ಲಿ ಮಂಗಳೂರಿನ ರೆಸಾರ್ಟ್ಗಳಿಗೆ ಇಲ್ಲ ಸದ್ಯಕ್ಕೆ ತೊಂದರೆ. ಪ್ರವಾಸಿಗರ ಸಂಖ್ಯೆ ಕುಸಿತ ಆಗಿದೆ. ಸದ್ಯಕ್ಕೆ ತಿಂಡಿ ಊಟ ಪೂರೈಕೆ ಮಾಡಲಾಗ್ತದೆ. ವೀಕೆಂಡ್ಗಳಿಗೆ ಮಾತ್ರ ಬೇಕಾಗ್ತಾ ಇದೆ ಹೆಚ್ಚಿನ ಸಿಲಿಂಡರ್. ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ, ಭಕ್ತರು ಹೋಗ್ತಾರೆ. ಆ ಕಾರಣಕ್ಕೋಸ್ಕರ ಆ ಟೈಮ್ನಲ್ಲಿ ಬೇಕು. ಒಂದು ವಾರಕ್ಕೆ ಆಗುವಷ್ಟು ಸ್ಟೋರೇಜ್ ಇದೆ. ಮುಂದೆ ಅಭಾವದ ಭೀತಿ ಎದುರಾಗಿರುವಂಥದ್ದು. ಅಷ್ಟೊತ್ತಿಗೆ ಕ್ಲಿಯರ್ ಆಗುತ್ತಾ ಕಾದು ನೋಡಬೇಕು. ಯಾಕೆಂದರೆ ಈಗ ಆಲ್ರೆಡಿ ಹರ್ಮುಜ್ ಜಲಸಂಧಿಯಿಂದ ಭಾರತದ ನೌಕೆಗಳಿಗೆ ಅವಕಾಶವನ್ನು ಮಾಡಿಕೊಡ್ಲಾಗ್ತದೆ. ಈಗ ಆಲ್ರೆಡಿ 2 ಹಡಗುಗಳು ಹೊರಟಿರುವಂಥದ್ದು. ಅದು ಬರೋದಕ್ಕೆ ಇನ್ನು 4-5 ದಿನ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಮಂಗಳೂರಿನಲ್ಲೂ ಕೂಡ ಅಭಾವವನ್ನು ನೋಡ್ತಾ ಇದ್ದೀವಿ. ಇಡೀ ಭಾರತದಾದ್ಯಂತ ಇರುವಂಥ ಅಭಾವ ಇದು. ಮಂಗಳೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕಿಶನ್, ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ತುಂಬ ಜನ ಹೋಟೆಲ್ನವ್ರು ಹೇಳ್ತಾ ಇದ್ರು ಇಲ್ಲೂ ಕೂಡ ಅಭಾವ ಕಾಡ್ತಾ ಇದೆ, ನಮಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ. ಇವತ್ತು ಹೇಗಿದೆ ಪರಿಸ್ಥಿತಿ? ಯಾಕೆಂದರೆ ಮಂಗಳೂರಿನಲ್ಲೇ ಸಿಗಲಿಲ್ಲ ಅಂದರೆ ದೀಪದ ಕೆಳಗಡೆನೆ ಕತ್ತಲು ಅನ್ನುವಂಥ ಪರಿಸ್ಥಿತಿ ಅಲ್ಲದು. ಖಂಡಿತ ಪೃಥ್ವಿ, ಯಾಕೆಂದ್ರೆ ಮಂಗಳೂರಲ್ಲಿ ಅತಿ ಪ್ರಸಿದ್ಧವಾಗಿರುವಂತದ್ದು ಹೋಟೆಲ್ ಉದ್ಯಮ ಕಳೆದ 5-6 ದಿನಗಳಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಮಾಲಕರು ಮುಂದೇನೆಂಬ ಚಿಂತೆಯಲ್ಲಿದ್ದಾರೆ. ಇದರ ಜೊತೆಗೆ ಮಂಗಳೂರಿನ ಹೊರ ಬದಿಯ ಕಡಲ ತೀರದ ರೆಸಾರ್ಟ್ಗಳಲ್ಲಿ ಕೂಡ ಇದೇ ಸಮಸ್ಯೆಗಳು ಆಗ್ತಾ ಇರುವಂತದ್ದು. ಈಗ ಮಂಗಳೂರಲ್ಲಿ ಸದ್ಯ ವಿಪರೀತ ಶೆಕೆ ಇದೆ ಮತ್ತು ಮಕ್ಕಳಿಗೆ ಪರೀಕ್ಷೆಯ ಸಮಯ ಕೂಡ ಹೌದು. ಹಾಗಾಗಿ ರೆಸಾರ್ಟ್ಗಳು ಕೂಡ ಈಗ ಪ್ರವಾಸಿಗರು ಇನ್ನು 1-2 ವಾರಗಳಲ್ಲಿ ಬರೋಕೆ ಆರಂಭಗೊಳ್ತಾರೆ. ಹಾಗಾಗಿ ಮುಂದೆ ಏನ್ ಮಾಡ್ಬೇಕೆಂಬ ಚಿಂತೆಯಲ್ಲಿದ್ದಾರೆ. ನಾನೀಗ ಮಂಗಳೂರಿನ ಅತ್ಯಂತ ಪ್ರಸಿದ್ಧವಾದ ಒಂದು ಬೀಚ್, ಸಸಿಹಿತ್ಲು ಬೀಚ್ ಅಲ್ಲಿ ಇದ್ದೇನೆ. ಯಾಕೆ ಈ ಬೀಚ್ ಇಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಮಂಗಳೂರಿನ ಆಲ್ಮೋಸ್ಟ್ 80% ರೆಸಾರ್ಟ್ಗಳು ಇರುವಂತದ್ದು ಎಲ್ಲವೂ ಕೂಡ ಇದೇ ಬೀಚ್ನ ಕಡಲ ತಡಿಯಲ್ಲಿ. ಹಾಗಾಗಿ ಆ ಬೀಚ್ಗಳ ಅಂದ್ರೆ ರೆಸಾರ್ಟ್ ಪಕ್ಕದ ಮಾಲಕರು ಹೇಳೋ ಪ್ರಕಾರವಾಗಿ ನಾವು ಕೇವಲ ಕಾಂಪ್ಲಿಮೆಂಟರಿ ಆಗಿ ಬೆಳಗಿನ ಬ್ರೇಕ್ಫಾಸ್ಟ್ ಅನ್ನು ಕೊಡ್ತಾ ಇದ್ವಿ, ಅದನ್ನ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ವಿ ಅಥವಾ ಬೇರೆ ಹೋಟೆಲ್ಗಳಿಂದ ತರ್ತಾ ಇದ್ವಿ. ಆದ್ರೆ ಇದೀಗ ಆ ಗ್ಯಾಸ್ನ ಅಭಾವದಿಂದಾಗಿ ಅಂಥ ಪ್ರಯತ್ನಗಳನ್ನ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಆನ್ಲೈನ್ ಮೂಲಕವಾಗಿ ಆರ್ಡರ್ ಮಾಡಿ ಗ್ರಾಹಕರು ಯಾವ ಐಟಮ್ಗಳನ್ನ ಕೇಳ್ತಾರೋ ಆ ಐಟಮ್ಗಳನ್ನ ಕೊಡುವ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಮಂಗಳೂರಿನ ರೆಸಾರ್ಟ್ ಗಳನ್ನ ನೋಡ್ಬೇಕಾದ್ರೆ ಸುಮಾರು 98% ಎಲ್ಲ ರೆಸಾರ್ಟ್ಗಳು ಅಲ್ಲಿ ರೆಸ್ಟೋರೆಂಟ್ ಇರೋದಿಲ್ಲ. ಅಂದ್ರೆ ಗ್ರಾಹಕರು ಬರ್ತಾರೆ, ಅವ್ರು ಬೇಕಾದಂತಹ ರೂಮ್ ಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, ಫುಡ್ ಅನ್ನ ಗ್ರಾಹಕರೇ ತರಬೇಕಾಗತ್ತೆ. ಅಂತಹ ವ್ಯವಸ್ಥೆಗಳನ್ನ ರೆಸಾರ್ಟ್ಗಳು ಮಾಡಿಕೊಂಡಿರೋ ಹಿನ್ನೆಲೆಯಲ್ಲಿ ಈಗ ಗ್ಯಾಸ್ ಟ್ರಬಲ್ ಅಭಾವ ಅವರಿಗೆ ಕಾಡ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇಂತಹ ಅಭಾವಗಳು ಜಾಸ್ತಿ ಆದ್ರೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅನ್ನೋದು ರೆಸಾರ್ಟ್ ನ ಮಾಲಕರು ಹೇಳುವಂತ ಮಾತು. ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಈಗಾಗಲೇ ಮಾಡಲಾಗ್ತಾ ಇದೆ. ಇನ್ನುಳಿದಂತೆ
ಮಂಗಳೂರಿನಲ್ಲಿ ಹಲವು ಅನಿಲ ಸಂಗ್ರಹಕಾರಗಳು ಕೂಡ ಇದೆ. ಹಾಗಾಗಿ ನೀವು ಹೇಳಿದಾಗೆ ದೊಡ್ಡ ಸಮಸ್ಯೆಗಳು ಮಂಗಳೂರಿನ ಹೋಟೆಲ್ ಉದ್ಯಮ ಎದುರಿಸ್ತಾ ಇದೆ. ಆದರೆ ಮುಂದಿನ ಕೆಲವು ದಿನಗಳಲ್ಲಿ ಇದೆಲ್ಲವೂ ಕೂಡ ಸಮಸ್ಯೆಗಳು ಬಗೆಹರಿಯುವಂತಹ ವಿಶ್ವಾಸವನ್ನು ಹೊಂದಿದ್ದಾರೆ. ಮಂಗಳೂರಿನ ಸುಮಾರು 80% ಹೋಟೆಲ್ಗಳು ಈಗ ಮತ್ತೆ ಸೌದೆಯನ್ನು ಬಳಸಿ ಅಡಿಗೆ ಮಾಡುವಂತಹ ತಂತ್ರಗಾರಿಕೆಯನ್ನು ಮತ್ತೆ ಕಲಿತುಕೊಂಡಿದೆ. ಹಾಗಾಗಿ ಸದ್ಯಕ್ಕೆ ಅಂತಹ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಆದರೆ ಒಂದೆರಡು ವಾರಗಳು ಇಂತಹ ಸಮಸ್ಯೆಗಳು ಮುಂದುವರಿದ್ರೆ ಹೋಟೆಲ್ ಉದ್ಯಮ ಮತ್ತೆ ವಿನಾಶದ ಹಾದಿಯತ್ತ ಹೋಗುವಂತಹ ಸಾಧ್ಯತೆಗಳು ಆತಂಕಗಳು ಕಾಡ್ತಾ ಇರುವಂತದ್ದು. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೆಕ್ಸ್ಟ್ ಕಲಬುರಗಿಗೆ ಹೋಗೋಣ. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇದೇ ಪರಿಸ್ಥಿತಿನೇ, ಎಲ್ಲೂ ಕೂಡ ಭಿನ್ನವಾಗಿಲ್ಲ. ಎಲ್ಲೋ ಒಂದು ಕಡೆ ಓಕೆ ಇಲ್ಲಿ ಸಿಗ್ತಾ ಇದೆ ಕಮರ್ಷಿಯಲ್ ಸಿಲಿಂಡರು, ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಡೆನೂ ಕೂಡ ಅಭಾವ, ಸಮಸ್ಯೆ, ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಪೆಟ್ಟು, ಹಾಗೆ ಬಂದಾಗುವಂಥ ಪರಿಸ್ಥಿತಿ ಬಂದಾಗ್ತಾ ಇದೆ ಕೂಡ. ಕಲಬುರಗಿಯಲ್ಲಿ ಹೋಟೆಲ್ ಮಾಲೀಕರು ಹೈರಾಣಾಗಿದ್ದಾರೆ. ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಸಂಕಷ್ಟ. 2 ದಿನಗಳಿಗೆ ಆಗುವಷ್ಟು ಮಾತ್ರ ಕೆಲವೊಂದು ಹೋಟೆಲ್ಗಳಲ್ಲಿ ಗ್ಯಾಸ್ ಸ್ಟಾಕ್ ಇದೆ. ಈಗಾಗಲೇ ಕೆಲ ಪದಾರ್ಥಗಳಿಗೆ ಬ್ರೇಕ್ ಹಾಕಲಾಗಿದೆ, ಕೊಡಲಾಗಿದೆ. ಜಿಲ್ಲೆಯ ಬಹುತೇಕ ಹೋಟೆಲ್ಗಳಲ್ಲಿ ಅಭಾವ ಸೃಷ್ಟಿಯಾಗಿರುವಂಥದ್ದು ಗ್ಯಾಸ್ ಇಲ್ಲದಿರುವಂಥ ಕಾರಣಕ್ಕೋಸ್ಕರ. ಹೇಳ್ತಾ ಇದ್ನಲ್ಲ, ಸಾಕಷ್ಟು ಐಟಮ್ಗಳಿಗೆ ಈಗ ಆಲ್ರೆಡಿ ಕೊಡಲಾಗಿದೆ. ಕಲಬುರಗಿನ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅರುಣ್, ಕಲಬುರಗಿಯಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ? ಅಲ್ಲೂ ಕೂಡ ಭಿನ್ನವಾಗಿಲ್ಲ ಅಂತ ಅನ್ಕೊಳ್ತೀನಿ. ಬೆಂಗಳೂರು ಹಾಗೆ ಮಂಗಳೂರು ಎಲ್ಲ ಕಡೆನೂ ಇರುವಂಥ ಪರಿಸ್ಥಿತಿ ಕಲಬುರಗಿಯಲ್ಲೂ ಕೂಡ ಸೇಮು. ಹೌದು ಪೃಥ್ವಿ, ಏನಂತಂದರೆ ಕಲಬುರಗಿಯಲ್ಲೂ ಕೂಡ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಏನು ಪ್ರಭಾವ ಈಗ ಇಲ್ಲಿಯೂ ಕೂಡ ಉಂಟಾಗಿರುವಂಥದ್ದು. ಗ್ಯಾಸ್ಗೆ ಸಾಕಷ್ಟು ಅಭಾವನ ಉಂಟಾಗಿದೆ. ಅಲ್ಲದೆ ಸಾಕಷ್ಟು ಏನು ಹೋಟೆಲ್ ಉದ್ಯಮದ ಮೇಲೆ ಏನು ಪರಿಣಾಮವನ್ನು ಬೀರಿರುವಂಥದ್ದು. ಇನ್ನು ಏನಂತಂದರೆ ಹೋಟೆಲ್ ಉದ್ಯಮದಲ್ಲಿ ಏನಂತಂದರೆ ಗ್ಯಾಸ್ ಇಲ್ಲದೇ ಅಡುಗೆ ಮಾಡೋಕ್ಕೆ ಸಾಧ್ಯ ಇರೋದಂಥ ಸಾಕಷ್ಟು ಹೋಟೆಲ್ಗಳಿದ್ದಾವೆ. ಯಾಕಂತಂದರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇರುವಂಥ ಹೋಟೆಲ್ಗಳಲ್ಲಿ ಸೌದೆ ಒಲೆಗಳನ್ನು ಹಚ್ಚಿ ಅಡುಗೆಯನ್ನು ಮಾಡಿ ಬಂದಂಥ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಆದರೆ ಇನ್ನು ಕೆಲವು ಹೋಟೆಲ್ಗಳಲ್ಲಿ ಯಾವುದೇ ರೀತಿ ಪರ್ಯಾಯ ವ್ಯವಸ್ಥೆ ಇರದೇ ಇರುವುದರಿಂದ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿರುವುದರಿಂದ ಸಾಕಷ್ಟು ಹೋಟೆಲ್ಗಳ ಮೇಲೆ ಇದು ಪರಿಣಾಮ ಬೀರಿರುವಂಥದ್ದು. ಯಾವ ಗ್ಯಾಸ್ಗಳ ಮೇಲೆ ಹೆಚ್ಚಿನ ಏನು ಗ್ಯಾಸನ್ನು ತಗೊಳ್ಳುತ್ತೆ ಅಂತಹ ಏನು ಪದಾರ್ಥಗಳಿದೆ ಅವಕ್ಕೆಲ್ಲ ಆಯಿಲ್ ಪದಾರ್ಥಗಳಿಂದ ಎಲ್ಲಕ್ಕೂ ಕೂಡ ಕೋಕನ್ನು ಕೊಟ್ಟಿರುವಂಥದ್ದು. ಇಲ್ಲಿ ಏನಂತಂದರೆ ಏನು ಸುಮಾರು 80% ಹೋಟೆಲ್ಗಳಲ್ಲಿ ಇನ್ನೇನು 2-3 ದಿನಗಳಿಗೆ ಆ ಕಾಲ ಆಗುವಷ್ಟು ಮಾತ್ರ ಈಗ ಇವರಿಗೆ ಗ್ಯಾಸನ್ನು ಸ್ಟಾಕ್ ಇರುವಂಥದ್ದು. HP ಗ್ಯಾಸನ್ನು ಏನಂದರೆ ಕಳೆದ 2-3 ದಿನಗಳಿಂದ ಸ್ಟಾಪ್ ಮಾಡಿದ್ದಾರೆ ಕಮರ್ಷಿಯಲ್ ಗ್ಯಾಸನ್ನು ಕೊಡೋಕ್ಕೆ. ಆದರೆ ಇಲ್ಲಿ ಏನಂತಂದರೆ ಇಂಡಿಯನ್ ಮತ್ತು ಭಾರತ್ ಗ್ಯಾಸ್ ಏನಿದೆ ಅದರ ಮೂಲಕ ಈಗ ಈ ಒಂದು 2-3 ದಿನಕ್ಕೆ ಆಗುವಷ್ಟು ಸ್ಟಾಕ್ ಅನ್ನು ಕೊಟ್ಟಿದ್ದಾರೆ. ಇನ್ನು 2-3 ದಿನ ಮಾತ್ರ ನಿಮಗೆ ಗ್ಯಾಸ್ ಅನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನ ಈಗ ಏನು ಗ್ಯಾಸ್ ಸಿಲಿಂಡರ್ ಏನು ಏಜೆನ್ಸಿಗಳಿದೆ ಅವ್ರು ಹೇಳಿರುವಂಥದ್ದು. ಹಾಗಾಗಿ 2-3 ದಿನಗಳಿಗೆ ಆಗುವಷ್ಟು ಮಾತ್ರ ಇರೋದ್ರಿಂದ ನಾವು 2-3 ದಿನ ಈಗ ಮೇಂಟೈನ್ ಅನ್ನು ಮಾಡ್ಬೋದು. ಅದಾದ ಬಳಿಕ ನಮಗೆ ಏನಂತಂದ್ರೆ ಹೋಟೆಲ್ಗಳನ್ನ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಯಾಕಂತಂದ್ರೆ ಸಾಕಷ್ಟು ಏನು ಬೇರೆ ಬೇರೆ ಕಡೆಗಳಿಂದ ಮತ್ತೆ ಇಲ್ಲಿ ಈ ಒಂದು ಭಾಗಕ್ಕೆ ಬರುವಂತ ಜನರಿಗೆ ನಾವು ಏನು ಅವರಿಗೆ ಸರ್ವಿಸ್ ಅನ್ನು ಕೊಡ್ತಿದ್ವಿ. ಆದ್ರೆ ಯಾವ ರೀತಿಯಾದಂತಹ ಅಭಾವ ಎದುರಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನು ಏನಂತಂದ್ರೆ ಸಾಕಷ್ಟು ಪರಿಣಾಮನ ಬೀರ್ತಾ ಇದೆ. ಹಾಗಾಗಿ ನಮಗೆ ಸಾಕಷ್ಟು ತೊಂದರೆಯನ್ನು ಆಗ್ತಾ ಇದೆ ಮಾತು ಕೂಡ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಈ ಒಂದು ಎಷ್ಟು ದಿನಕ್ಕೆ ಗ್ಯಾಸನ್ನು ಸ್ಟಾಕ್ ಇದೆ ಮತ್ತು ಅವ್ರು ಎಷ್ಟು ದಿನ ಇನ್ನೂ ಮೇಂಟೈನ್ ಅನ್ನು ಮಾಡ್ಕೊಂಡು ಬರ್ಬೋದು, ಯಾವ್ಯಾವ ಖಾದ್ಯಗಳಿಗೆ ಏನಂತಂದ್ರೆ ಕೋಕನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೋಟೆಲ್ ಮಾಲೀಕರು ನಮ್ಮೊಂದಿಗಿದ್ದಾರೆ. ಸರ್, ಈಗ ಎಷ್ಟು ದಿವಸಕ್ಕೆ ಆಗುವಷ್ಟು ಸ್ಟಾಕನ್ನು ಇರುವಂಥದ್ದು, ನೀವು ಬಂದಂಥ ಗ್ರಾಹಕರಿಗೆ ಏನೇನೆಲ್ಲ ಪದಾರ್ಥಗಳು ಕೊಡ್ತಾರೆ, ಯಾವ ಪದಾರ್ಥಗಳನ್ನು ಕಟ್ ಮಾಡಿದ್ದಾರೆ ಹೇಗೆ? ಈಗ ನಾವು ದೈನಂದಿನ ಇದಕ್ಕೆ ಎಷ್ಟು ಬೇಕು ಗ್ಯಾಸ್ ಅವ್ರು ರೆಗ್ಯುಲರ್ ಕೊಡ್ತಾ ಇದ್ದಾರೆ ಇಂಡಿಯನ್ ಗ್ಯಾಸ್ನವರು. ನಮಗೆ ಒಂದು 5 ಸಿಲಿಂಡರ್ ಬೇಕಾಗ್ತದೆ ಡೈಲಿ. ನಾವು 5 ಸಿಲಿಂಡರ್ನು ಈಗ ಕಂಟಿನ್ಯೂ ಕೊಡ್ತಾ ಇದ್ದಾರೆ. HP ಅವರು ಮಾತ್ರ ಸುಮಾರು 5 ದಿನ ಆಯಿತು ಗ್ಯಾಸ್ ಯಾವುದನ್ನು ಸಿಲಿಂಡರ್ ಸರಬರಾಜು ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ನಮಗೆ ನಮ್ಮ ಇಂಡಿಯನ್ ಗ್ಯಾಸ್ನ ನಾವು ಮೇಂಟೈನ್ ಮಾಡ್ತೀವಿ ಅಂತ ಹೇಳಿದ ಕಾರಣಕ್ಕಾಗಿ ನಾವು ಯಾವುದೇ ಖಾದ್ಯಗಳಲ್ಲಿ ಅಥವಾ ಯಾವುದೇ ಐಟಮ್ಗಳನ್ನು ಬದಲಾವಣೆ ಮಾಡಲಿಲ್ಲ. ಇದ್ದಂಥ ಐಟಮ್ಗಳನ್ನು ಕೊಡ್ತಾ ಇದ್ದೀವಿ. ಎಷ್ಟು ದಿನ ಕೊಡ್ತಾರೋ ಅಲ್ಲಿವರೆಗೆ ನಡೀತದೆ. ಯಾಕಂದರೆ ಈಗ ಪರ್ಯಾಯ ವ್ಯವಸ್ಥೆ ವಿದ್ಯುತ್ ಬಳಕೆ ಮಾಡಬೇಕಂತ ಹೇಳ್ತಾರೆ. ವಿದ್ಯುತ್ ಬಳಕೆ ಮಾಡಿದರೆ ಈ ಕಟ್ಟಡಕ್ಕೆ 1 ಕಿಲೋವ್ಯಾಟ್ಸ್, ಇಷ್ಟು ಕಿಲೋವ್ಯಾಟ್ಸ್ ಅಂತಲೇ ಕೊಟ್ಟಿರ್ತಾರೆ. ನಾವು ಅದಕ್ಕಿಂತ ಜಾಸ್ತಿ ವಿದ್ಯುತ್ತನ್ನು ಬಳಕೆ ಮಾಡಿದರೆ ಒಂದು ದಂಡದ ರೂಪದಲ್ಲಿ ಇವರು ಹಣ ವಸೂಲಿ ಮಾಡ್ತಾರೆ. ಇನ್ನೊಂದು ಮುಂದಿನ ದಿನಗಳಲ್ಲಿ ಇನ್ನು ಎಕ್ಸ್ಟ್ರಾ ಕಿಲೋವ್ಯಾಟ್ ತಗೊಳ್ಳಿ ಅಂತೇಳಿ ನಮಗೆ ಒತ್ತಡ ಹಾಕ್ತಾರೆ. ಅದು ಆಗುವಂಥದ್ದಲ್ಲ. ಆಮೇಲೆ ಈ ಕಟ್ಟಿಗೆ ಒಲೆ ಸುಮಾರು 10 ವರ್ಷದ ಕೆಳಗಡೆ ನಾವು ಕಟ್ಟಿಗೆ ಒಲೆ ಇತ್ತು. ಈಗ ಪರಿಸರದ ಇದರ ದೃಷ್ಟಿಯಿಂದ ಕಟ್ಟಿಗೆ ಒಲೆಯನ್ನು ಬಳಸಲಿಕ್ಕೆ ಇಲ್ಲಿ ಆಗ್ತಾ ಇಲ್ಲ. ಆಮೇಲೆ ಅಕ್ಕಪಕ್ಕದಲ್ಲಿ ಅದು ಎಲಿಗೇಷನ್ ಆಗ್ತಾ ಇದೆ. ಅಂದರೆ ತೊಂದರೆ ಆಗ್ತದೆ ಅಂತೇಳಿ ಅವರು ಸ್ಮೋಕಿಂಗ್ ಅದರದ್ದಿದ್ದರೆ ತೊಂದರೆ ಅಂತೇಳಿ ನಮಗೆ ಕಿರಿಕಿರಿ ಮಾಡ್ತಾರೆ. ನಾವು ಏನು ಹೇಳೋದು ಸರ್ಕಾರದ ಹತ್ರ, ಈಗ ಗೊತ್ತಿದೆ ನಮಗೆ ಕೊಲ್ಲಿ ಯುದ್ಧದಿಂದಾಗಿ ಇಲ್ಲಿ ನಮಗೆ ಗ್ಯಾಸ್ ಟ್ರಬಲ್ ಆಗಿದೆ ಅಂತೇಳಿ. ಈಗ ನಾವು 14 ದಿನದಿಂದ ನೋಡ್ತಾ ಇದ್ದೀವಿ. ಸರ್ಕಾರ ನಮ್ಮ ಹತ್ರ ಸ್ಟಾಕ್
ಆಗಿದೆ ಅಂತ ಹೇಳ್ತದೆ. ಸರಿಯಾದಂಥ ಸ್ಪಷ್ಟ ನಿರ್ಧಾರ ಇಲ್ಲ ಹೇಗೆ ಮಾಡಬೇಕು ಏನಂತೇಳಿ. ಈಗ ಅಡುಗೆ ಅನಿಲ ಇದನ್ನು ಗ್ಯಾಸ್ ಬಳಕೆಯನ್ನು, ಈಗ ಡೊಮೆಸ್ಟಿಕ್ ಗ್ಯಾಸ್ ಇದೆ, ನಮಗೇನಾದ್ರು ಹೋಟ್ಲ್ನವರಿಗೆ ಈ ಕಮರ್ಷಿಯಲ್ ಸಿಲಿಂಡರ್ ಸಿಗದೇ ಇರುವಾಗ ಇದನ್ನು 15ರಿಂದ 25 ದಿನ ಮಾಡಿದ್ದಾರೆ. ಅದರಲ್ಲೇ ಸ್ವಲ್ಪ ನಮಗೆ ಬಳಕೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಈಗ ಆವಾಗ ನಾವು ಹೋಟೆಲ್ನ ಬ್ಯಾಲೆನ್ಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಇದನ್ನು ಈ ಉದ್ಯಮವನ್ನು ಇದರಲ್ಲಿ ಯಾವುದಂತ ಹೇಳಿದರೆ ನಿಮ್ಮ ಎಸೆನ್ಷಿಯಲ್ ಕಮೋಡಿಟಿಯಲ್ಲಿ ಹಾಕಿ ಹೋಟೆಲ್ ನಡೆಯುವಾಗ ವ್ಯವಸ್ಥೆ ಮಾಡಿ ಕೊಡಬೇಕು. ಯಾಕಂತ ಹೇಳಿದರೆ ಸಾರ್ವಜನಿಕರಿಗೆ ಬರುವಂಥ ಬೇರೆ ಬೇರೆ ಜಿಲ್ಲೆಯಿಂದ ಬರ್ತಾರೆ. ಇದು ಜಿಲ್ಲಾ ಇದಿದೆ, ರೀಜನಲ್ ಕಮಿಷನರೇಟ್ ಆಫೀಸ್ ಇರೋದ್ರಿಂದ ಇಲ್ಲಿ ಫ್ಲೋ ಜಾಸ್ತಿ ಇದೆ. ಬಂದಂಥ ಗಿರಾಕಿಗಳಿಗೆ ಎಲ್ಲಿಂದ ಅವ್ರಿಗೇನು ಸಿಗ್ತದೆ? ಸಿಗಲ್ಲ. ಅವರಿಗೆ ನೀರು ಸಿಗಲ್ಲ, ಊಟ ಸಿಗಲ್ಲ, ಈ ಥರದ ಪರಿಸ್ಥಿತಿ ಇದೆ. ಆಮೇಲೆ ಹತ್ತಿರದಲ್ಲಿ ಹಾಸ್ಪಿಟ್ಲ್ ಇದೆ, ಇಲ್ಲೇ ಪಕ್ಕದಲ್ಲಿ ಜಯದೇವ್ ಇದೆ, ಎಲ್ಲರೂ ಇದನ್ನು ಡಿಪೆಂಡ್ ಆಗಿದ್ದಾರೆ. ಹಾಗಾಗಿ ನಾನು ಹೇಳೋದು ನನ್ನ ಒಬ್ಬನ ಪ್ರಾಬ್ಲಮ್ ಅಲ್ಲ, ಇದು ಟೋಟಲಿ ನಮ್ಮಲ್ಲಿ ನಡೆಯುವಂಥ ಒಂದು ಸಿಚುವೇಶನ್ ಈಗ ಈ ಥರ ಇದೆ. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರನೇ ಏನಾದ್ರು ಮಾಡಬೇಕು. ಈ ಇದನ್ನು ಏನಂತ ಹೇಳಿದರೆ ಡೊಮೆಸ್ಟಿಕ್ ಗ್ಯಾಸ್ನ ನಮಗೆ ಬಳಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನೆನ್ನೆ ನೋಡಿ ಯಾದಗಿರಿಯಲ್ಲಿ ಒಂದೇ ದಿನ 44 ಸಿಲಿಂಡರ್ನ ಹೋಟೆಲ್ನಲ್ಲಿ ಹಿಡಿದಿದ್ದಾರೆ. ಅದು ಆರೋಗ್ಯ ಇಲಾಖೆಯವರೇ ಮಾಡೋದು. ಹಾಗಾಗಿ ನಾನು ಅವ್ರ ಹತ್ರ ರಿಕ್ವೆಸ್ಟ್, ಸರ್ಕಾರದ ಹತ್ರ ನಮ್ಮ ಬಡವರ ಕ್ಯಾಂಟೀನ್ಗೆ ಕೊನೆಗೂ ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಬಂದಾಗಿದ್ದಂತ ಇಂದಿರಾ ಕ್ಯಾಂಟೀನ್ ಓಪನ್. ಬೆಂಗಳೂರಿನಲ್ಲಿ ಬಂದಾಗಿದ್ದಂತ ಇಂದಿರಾ ಕ್ಯಾಂಟೀನ್ 28 ಇಂದಿರಾ ಕಿಚನ್ಗಳಿಗೆ ತಲಾ 15 ಸಿಲಿಂಡರ್ ಅನ್ನ ಪೂರೈಸಿರುವಂಥದ್ದು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದರೆ GBA. 170 ಇಂದಿರಾ ಕ್ಯಾಂಟೀನ್ಗಳಿಗೆ ಸದ್ಯಕ್ಕೆ ತೊಂದರೆ ಇಲ್ಲ. ಯಾಕೆಂದರೆ ಅಲ್ಲೂ ಕೂಡ ಸಿಲಿಂಡರ್ ಅಭಾವದ ಹಿನ್ನೆಲೆಯಲ್ಲಿ ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳು ಬಂದಾಗಿದ್ವು. ಈಗ ಒಂದೊಂದು ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ 15 ಸಿಲಿಂಡರನ್ನು ಪೂರೈಕೆ ಮಾಡಲಾಗಿದೆ. 28 ಇಂದಿರಾ ಕಿಚನ್ಗಳಿಗೆ ಅಂದರೆ ಎಲ್ಲ ಇಂದಿರಾ ಕ್ಯಾಂಟೀನ್ಗಳಿಗೂ ಅಂತ ಅನ್ನೋದಕ್ಕಿಂತ ಇಲ್ಲಿ ಒಂದೊಂದು ಇಂದಿರಾ ಕ್ಯಾಂಟೀನ್ ಅವರು ಕಾಂಟ್ರಾಕ್ಟ್ ತೊಗೊಂಡಿರ್ತಾರಲ್ಲ, ಒಂದು ಕಡೆ ರೆಡಿ ಮಾಡಿಬಿಟ್ಟು ಸಾಕಷ್ಟು ಇಂದಿರಾ ಕ್ಯಾಂಟೀನ್ಗಳಿಗೆ ಕೊಡ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆ 15 ಸಿಲಿಂಡರ್ಗಳನ್ನು ಕೊಡಲಾಗಿರುವಂಥದ್ದು ಒಂದೊಂದು ಇಂದಿರಾ ಕಿಚನ್ಗಳಿಗೂ ಕೂಡ. ಸೊ ಸದ್ಯಕ್ಕೆ ಈಗ ಸಮಸ್ಯೆ ಸಾಲ್ವ್ ಆದಂತ ಆಗ್ತಾ ಇದೆ ಇಂದಿರಾ ಕ್ಯಾಂಟೀನ್ಗಳಲ್ಲಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ ಇಂದಿರಾ ಕ್ಯಾಂಟೀನ್ಗಳೇ ಬಂದ್ ಆಗ್ತಾ ಇದ್ದಾವೆ ಬಿಕಾಸ್ ಗ್ಯಾಸ್ನ ಅಭಾವದಿಂದಾಗಿ ಅಂತ. ಬಡವರ ಪಾಲಿಗೆ ಒಂದು ರೀತಿಯಾಗಿ ಸಂಜೀವಿನಿ ಆಗಿದ್ದಂಥ ಕ್ಯಾಂಟೀನ್ಗಳು ಈಗ ಮತ್ತೆ ರಿಓಪನ್ ಆಗ್ತಾ ಇದೆ. ಇದ್ದಿದ್ದಂಥ ಸಮಸ್ಯೆ ಯಾವ ರೀತಿಯ ಬಗೆಹರಿಸಲಾಗಿದೆ? ಹೌದು ಪೃಥ್ವಿ, ಬೆಂಗಳೂರಿನಲ್ಲಿ ಗ್ಯಾಸ್ ಸಮಸ್ಯೆ ಉಲ್ಬಣಗೊಂಡಂಥ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ಗೂ ಕೂಡ ಅದರ ಬಿಸಿ ತಟ್ಟಿತ್ತು. ನಗರದಲ್ಲಿ 60ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳು ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಬಂದಾಗಿತ್ತು. ಆದರೆ ನಿನ್ನೆ ರಾತ್ರಿ GBA ವ್ಯಾಪ್ತಿಯ 28 ಇಂದಿರಾ ಕಿಚನ್ಗಳಿಗೆ ಇದೀಗ ಸಮರ್ಪಕವಾಗಿ ಗ್ಯಾಸ್ ಸಿಲಿಂಡರ್ ಪೂರೈಕೆಯಾಗಿರುವಂಥದ್ದು. ಸದ್ಯಕ್ಕೆ ನಾನು ವಸಂತ ನಗರ ಬಳಿ ಇರುವಂತಹ ಇಂದಿರಾ ಕಿಚನ್ನಲ್ಲಿದ್ದೀನಿ. ಇಲ್ಲಿಂದ ಈ ಒಂದು ಕಿಚನ್ನಿಂದ 14 ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿದಿನ 3 ಹೊತ್ತಿನ ಊಟವನ್ನು ಪೂರೈಕೆ ಮಾಡಲಾಗುತ್ತೆ. ಇದು ಕೂಡ ನಿನ್ನೆ ಮೊನ್ನೆ ಎಲ್ಲವೂ ಕೂಡ ಬಂದಾಗಿತ್ತು ಗ್ಯಾಸ್ ಇಲ್ಲದೆ. ಇವತ್ತು ನಿನ್ನೆ ರಾತ್ರಿ ಗ್ಯಾಸ್ ಬಂದಿದೆ. 15 ಗ್ಯಾಸ್ಗಳನ್ನು ಈ ಒಂದು ಕಿಚನ್ಗೆ ಕೊಟ್ಟಿರುವಂಥದ್ದು. ಇದೇ ರೀತಿಯಾಗಿ ನಗರದಲ್ಲಿರುವಂಥ ಎಲ್ಲ ಕಿಚನ್ಗಳಿಗೂ ಕೂಡ ಏನು ಗ್ಯಾಸ್ನ ಅಭಾವ ಇತ್ತು ಅದನ್ನೆಲ್ಲವನ್ನು ಕೂಡ GBA ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆ ಜೊತೆಗೆ ಸಮಾಲೋಚನೆ ನಡೆಸಿ ಪ್ರತಿದಿನ 80 ಸಿಲಿಂಡರ್ನಷ್ಟು ಪೂರೈಕೆ ಮಾಡೋದಕ್ಕೆ ಇದೀಗ ಮಾತುಕತೆ ನಡೆಸಿ ಅದರಲ್ಲಿ ಯಶಸ್ವಿಯಾಗಿರುವಂಥದ್ದು. ನಿನ್ನೆ ಮೊನ್ನೆಲ್ಲವೂ ಕೂಡ ಇಲ್ಲೆಲ್ಲವೂ ಕೂಡ ಖಾಲಿ ಇತ್ತು. ಇವತ್ತಿನಿಂದ ಇಲ್ಲಿ ಮತ್ತೆ ಗ್ಯಾಸ್ ಬಂದಿದೆ. ಗ್ಯಾಸ್ನಲ್ಲಿ ಈಗ ಅಡಿಗೆ ತಯಾರಿ ಕೂಡ ಕೆಲಸ ಕಾರ್ಯಗಳು ನಡೀತಾ ಇರುವ ಜೊತೆಗೆ ಬೆಳಿಗ್ಗಿನ ತಿಂಡಿಯೂ ಕೂಡ ಈ ಒಂದು ಕಿಚನ್ನ ವ್ಯಾಪ್ತಿಯಲ್ಲಿರುವಂತಹ 14 ಇಂದಿರಾ ಕ್ಯಾಂಟೀನ್ಗಳಿಗೂ ಕೂಡ ಪೂರೈಕೆ ಮಾಡಲಾಗಿದೆ. ಇದೇ ರೀತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದಂಗೆ ಈಗ ಬಂದಿರುವಂತಹ ಗ್ಯಾಸ್ನಲ್ಲಿ 3 ದಿನಗಳ ಕಾಲ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಅಧಿಕಾರಿಗಳನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಂದಕ್ಕೆ ಸಮಸ್ಯೆ ಆಗಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಜೊತೆ ಈಗಾಗಲೇ ಮಾತುಕತೆಯನ್ನು ನಡೆಸಿ ಇಂದಿರಾ ಕ್ಯಾಂಟೀನ್ಗೆ ಆದ್ಯತೆಯ ಮೇರೆಗೆ ಆ ಒಂದು ಸಿಲಿಂಡರ್ ಅನ್ನು ಕೊಡೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು. ಕೇವಲ ವಸಂತನಗರ ಇಂದಿರಾ ಕಿಚನ್ನಲ್ಲಿ ಮಾತ್ರ ಅಲ್ಲ, ಪ್ರತಿದಿನ ಎಲ್ಲೆಲ್ಲಿ ಯಾವ್ಯಾವ ಕಿಚನ್ನಿಂದ ಯಾವ್ಯಾವ ಇಂದಿರಾ ಕ್ಯಾಂಟೀನ್ಗಳಿಗೆ ಆಹಾರವನ್ನು ಪೂರೈಕೆ ಮಾಡಲಾಗುತ್ತೆ ಅಲ್ಲೆಲ್ಲವೂ ಕೂಡ ಈಗಾಗಲೇ ನಿನ್ನೆ ರಾತ್ರಿನೇ ಆ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಿರುವಂಥದ್ದು. 170ಕ್ಕೂ ಅಧಿಕ ಇಂದಿರಾ ಕ್ಯಾಂಟೀನ್ಗಳು ಬೆಂಗಳೂರಿನಲ್ಲಿದ್ದಾವೆ. 28 ಕಿಚನ್ಗಳಿಂದ ಈ 170 ಇಂದಿರಾ ಕ್ಯಾಂಟೀನ್ಗಳಿಗೆ ಪ್ರತಿದಿನ ಆಹಾರವನ್ನು ತಯಾರು ಮಾಡಿ ಸರಬರಾಜನ್ನು ಮಾಡಲಾಗುತ್ತೆ. ಈ ಎಲ್ಲ ಕಿಚನ್ಗಳಿಗೂ ಕೂಡ ತಲಾ 15 ಸಿಲಿಂಡರ್ಗಳನ್ನು ಈಗಾಗಲೇ ಪೂರೈಕೆ ಮಾಡಿರುವಂಥದ್ದು. ಈಗ ಬಂದಿರುವ ಸ್ಟಾಕ್ನಲ್ಲಿ ಮುಂದಿನ 3 ದಿನಗಳ ಕಾಲ ಕಾರ್ಯಾಚರಣೆ ಮಾಡೋದಕ್ಕೆ ಈ ಒಂದು ಕಿಚನ್ಗಳಿಗೆ ಸಾಧ್ಯ ಆಗುತ್ತೆ. ಮತ್ತೆ ಅಗತ್ಯ ಬಿದ್ದಂಥ ಸಂದರ್ಭದಲ್ಲಿ ಮತ್ತೆ ಪೂರೈಕೆ ಮಾಡೋದಕ್ಕೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಈ ಒಂದು ಸಂಕಷ್ಟ ಸಮಯದಲ್ಲಿ ಬಡವರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆಹಾರ ಸಿಗಲ್ವೇನೋ ಅನ್ನುವಂಥ ಆತಂಕ ಇತ್ತು, ಅದೆಲ್ಲವೂ ಕೂಡ ಇದೀಗ ದೂರ ಆಗಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟ್ ಡ್ರೈ ಫ್ರೂಟ್ಸ್ ಉದ್ಯಮದ ಮೇಲೂ ಕೂಡ
ಹೊಡೆತ ಬಿದ್ದಿರುವಂಥದ್ದು ಯುದ್ಧದ ಕರಿನೆರಳು. ಇರಾನ್ನಿಂದ ರಫ್ತು ಆಗ್ತಾ ಇದ್ದಂಥ ಡ್ರೈ ಫ್ರೂಟ್ಸ್ ಬೆಲೆ ದುಬಾರಿ ಆಗ್ತಾ ಇದೆ. ಇರಾನ್ನಿಂದ ರಫ್ತಾಗ್ತಾ ಇತ್ತು ಡ್ರೈ ಫ್ರೂಟ್ಸ್, ಅದಕ್ಕೆ ಹೊಡೆತ ಬಿದ್ದಿರುವಂಥದ್ದು. ಆ ರೇಟ್ಗಳು ಕೂಡ ಜಾಸ್ತಿ ಆಗಿದೆ. ಇರಾನ್ನ ಒಣ ಹಣ್ಣು ಮಸಾಲೆ ಪದಾರ್ಥಗಳು ದುಬಾರಿ 45% ಅಷ್ಟು ಏರಿಕೆ ಕಂಡಿರುವಂಥದ್ದು ಇರಾನ್ನಿಂದ ಬರ್ತಾ ಇದ್ದಂಥ ಡ್ರೈ ಫ್ರೂಟ್ಸ್ನ ಬೆಲೆ. ಇರಾನ್ ಕೇಸರಿ 1 kgಗೆ 2.5 ಲಕ್ಷದಿಂದ 3.5 ಲಕ್ಷ ರೂಪಾಯಿ ಆಗಿದೆ. ಇರಾನ್ ಅಂಜೂರ 1 kgಗೆ 1200 ರೂಪಾಯಿಯಿಂದ 2000 ರೂಪಾಯಿ ಆಗಿದೆ. ಇರಾನ್ ಖರ್ಜೂರ 1 kgಗೆ 250ರಿಂದ 600 ರೂಪಾಯಿಗೆ ಹೋಗ್ತಾ ಇರುವಂಥದ್ದು. ಇರಾನ್ನ ಬಾದಾಮಿ 1 kgಗೆ 780 ರೂಪಾಯಿಯಿಂದ 1200 ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ಇರಾನ್ ಪಿಸ್ತಾ 1 kgಗೆ 2200 ರೂಪಾಯಿಯಿಂದ 3200 ರೂಪಾಯಿ. ಕೆಲವೊಂದು 500 ರೂಪಾಯಿ ಜಾಸ್ತಿ ಆಗಿದ್ರೆ, ಇನ್ನು ಕೆಲವೊಂದು 1000 ರೂಪಾಯಿ ಜಾಸ್ತಿ ಆಗಿದೆ. ಬೆಸ್ಟ್ ಕ್ವಾಲಿಟಿ ಖರ್ಜೂರ ಎಲ್ಲ ಬರ್ತಾ ಇತ್ತು, ಅಂಜೂರ ಬರ್ತಾ ಇತ್ತು ಇರಾನ್ನಿಂದ, ಅದರ ರೇಟ್ಗಳು ಜಾಸ್ತಿ ಆಗ್ತದೆ. ಬೆಸ್ಟ್ ಕ್ವಾಲಿಟಿಯ ಕೇಸರಿ ಕೂಡ ಇರಾನ್ನಿಂದ ಬರ್ತಾ ಇತ್ತು. ಈಗ ಯಾವುದು ಕೂಡ ಆಮದು ರಫ್ತು ಆಗದಲ್ಲೇ ಇರುವಂಥ ಹಿನ್ನೆಲೆಯಲ್ಲಿ ಹೊಡ್ತಾ ಬಿದ್ದಿದೆ ಇಲ್ಲಿ. ಹೀಗೆ ಖರ್ಜೂರ ಮತ್ತು ಅಂಜೂರ ಮತ್ತು ಸ್ಪೈಸ್ ಐಟಮ್ ಬರ್ತಾ ಇದೆ ಇರಾನ್ದು. ಇರಾನ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಡಕ್ಟ್ ಆಫ್ ಖರ್ಜೂರ ಮತ್ತು ಸ್ಪೈಸ್ ಐಟಮು ಅಂಜೂರ. ಅದು ಪೂರ್ತಿ ಒಳಗೆ ಸಪ್ಲೈ ಆಗುತ್ತೆ. ನನ್ನ ಹತ್ರನ ಇನ್ನೂ ಒಂದು 20 ದಿವಸ ಅದು 25 ದಿವಸ ಅದು ಸ್ಟಾಕ್ ಇರಬೇಕು ಸರ್. ಅದು ಆದಮೇಲೆ ವಿ ಹ್ಯಾವ್ ಟು ಜಸ್ಟ್ ವೇಟ್ ಆ್ಯಂಡ್ ವಾಚ್. ಯಾಕೆಂದರೆ ಐಟಮ್ ಇಲ್ಲ. ಐಟಮು ಬಂದಾರ್ ಅಬ್ಬಾಸ್ ಪೋರ್ಟ್ ಇರಾನ್ದು, ಅಲ್ಲಿಂದು ಎಲ್ಲ ಶಿಪ್ಮೆಂಟು ಕನ್ಸೈನ್ಮೆಂಟ್ ಎಲ್ಲ ಅಲ್ಲಿಂದ ಬರ್ತದೆ. ಆ ಪೋರ್ಟ್ ಬಂದಾರ್ ಅಬ್ಬಾಸ್ ಪೋರ್ಟ್ ಡ್ಯಾಮೇಜ್ ಆಗಿದೆ, ಅಲ್ಲಿಂದ ಏನು ಆ್ಯಕ್ಟಿವಿಟೀಸ್ ಇಲ್ಲ. ಬೆಂಗಳೂರಿನಲ್ಲಿ 15 ದಿವಸ ಆದಮೇಲೆ ನಾವು ಎಲ್ಲ ಅಂಗಡಿ ಮುಚ್ಚಬೇಕು. ಯಾಕೆಂದರೆ ಇರಾನ್ದು ನನ್ನ ಅಂಗಡಿನಲ್ಲಿ ಈಗ ಖರ್ಜೂರ, ಅಂಜೂರ, ಮಸಾಲ ಐಟಮು, ಜಾಫ್ರಾನು 2,50,000 ರೂಪೀಸು ನನ್ನ. ಇನ್ನು ರಂಜಾನ್ ವ್ಯಾಪಾರಕ್ಕೂ ಕೂಡ ಗ್ಯಾಸ್ ಅಭಾವದ ಹೊಡೆತ ಬಿದ್ದಿರುವಂಥದ್ದು. ಶಿವಾಜಿನಗರ ಸ್ಟ್ರೀಟ್ ಫುಡ್ ವ್ಯಾಪಾರ ಫುಲ್ ಡಲ್ ಆಗಿದೆ. ರಂಜಾನ್ ಸಂದರ್ಭದಲ್ಲಿ ಜೋರಾಗಿ ನಡೀತಾ ಇತ್ತು, ಫುಡ್ ಸ್ಟ್ರೀಟ್ ಕೂಡ ಇರ್ತಾ ಇತ್ತು. ಆ ವ್ಯಾಪಾರ ಫುಲ್ ಡಲ್ ಆಗಿದೆ ಗ್ಯಾಸ್ ಅಭಾವದಿಂದ. ಸ್ಟ್ರೀಟ್ ಫುಡ್ಗಳು ಬಂದ್ ಆಗಿದ್ದಾವೆ. ಕೆಲವರು ಸೌದೆ ಒಲೆಯಲ್ಲಿ ಸ್ಟ್ರೀಟ್ ಫುಡ್ ತಯಾರಿ ಮಾಡ್ತಾ ಇದ್ದಾರೆ. ಸಮೋಸ, ಶವರ್ಮಾ ಸೇರಿದಂತೆ ಫುಡ್ ಸ್ಟಾಲ್ಗಳು ಕ್ಲೋಸ್ ಆಗಿದ್ದಾವೆ. ಬಹುತೇಕ ಫುಡ್ ಸ್ಟಾಲ್ಗಳು ಕ್ಲೋಸ್ ಆಗಿರುವಂಥದ್ದು. ರಂಜಾನ್ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಂಗಡಿಗಳು ಓಪನ್ ಆಗ್ತಾ ಇದ್ವು, ಫುಡ್ ಸ್ಟಾಲ್ಗಳು ಓಪನ್ ಆಗ್ತಾ ಇದ್ವು. ಆದರೆ ಈಗ ಗ್ಯಾಸ್ ಅಭಾವದಿಂದಾಗಿ ಪೆಟ್ಟು ಬಿದ್ದಿದೆ. ಗ್ಯಾಸು ತುಂಬ ಸಮಸ್ಯೆ ಆಗ್ತಾ ಇದೆ ಇಲ್ಲಿ. ಇದು ನಾನು ಇವಾಗ ಲಾಸ್ಟ್ ಟೈಮ್ ನಮಗೆ 1100 ರೂಪೀಸ್ ಸಿಗ್ತಾ ಇತ್ತು, ಇವಾಗ 3000 ಕೊಟ್ಟರು ಸಿಗ್ತಾ ಇಲ್ಲ. ಇಲ್ಲಿ ನಾನು ಶವರ್ಮಾ ಮಿಷಿನ್ ಹಾಕಿದ್ದೆ, ಇವಾಗ ಶವರ್ಮಾ ಮಿಷಿನು ತೆಗಿಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸರ್ ಸಿಲಿಂಡ್ರಿಗೆ. ಎಷ್ಟು ದಿನ ಆಯ್ತು ನೀವು? ನಾನು ಇದು ವರ್ಷ ಪೂರ್ತಿ ಹಾಕ್ತೀನಿ, ಇವಾಗ ಒಂದು 4 ಡೇಸಿಂದ ಆಗ್ತಾ ಇಲ್ಲ ಸರ್. ಗ್ಯಾಸ್ ಸಪ್ಲೈನೇ ಇಲ್ಲ ಸರ್ ಇಲ್ಲಿ. ಸೀಸನ್ನು ಇವಾಗ ಏನು ಮಾಡೋದು, ಬೆಳಗ್ಗೆ 4 ಗಂಟೆ ತನಕ ಬಿಸ್ನೆಸ್ ಇರುತ್ತೆ. ಬಟ್ ಇವಾಗ ಗ್ಯಾಸ್ ಇಲ್ಲ ಅಂತ ನಾವು ಏನು ಆಗೋಕ್ಕಾಗ್ತಾ ಇಲ್ಲ. ತುಂಬ ಜನ ಮಾಡ್ತಾ ಇದ್ದಾರೆ. ರೇಟ್ ಎಲ್ಲ ತೆಗಿಬಿಟ್ಟಿದ್ದಾರೆ. 70 ರೂಪೀಸ್ ಸೇಲ್ ಮಾಡ್ತಾ ಇದ್ದೆ ನಾನು, 80 ರೂಪೀಸ್ ಸೇಲ್ ಮಾಡಿದೆ. ಆಮೇಲೆ ಇವಾಗ ಅದಕ್ಕೂ ಸಿಲಿಂಡರ್ ಇಲ್ಲ, ಎಲ್ಲ ಸೈಡು ಇವಾಗ ಕಡಿಮೆ ಮಾಡಿಬಿಟ್ಟಿದ್ದಾರೆ.